ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಡಿಯೋ ಸಂದೇಶದ ಮುಖಾಂತರ ನಿಮ್ಮ ಮುಂದೆ ನಾನಿವತ್ತು ಬಂದಿರುವಂಥದ್ದು ಪವಿತ್ರ ಗ್ರಂಥವನ್ನು, ಸಂಪೂರ್ಣ ಕಥೋಲಿಕ ಬೈಬಲನ್ನು ನಮ್ಮ ಕೈ ಬರಹದಲ್ಲಿ 3 ವರ್ಷದ ಅವಧಿಯಲ್ಲಿ ಬರೆಯಲು ಇಚ್ಛಿಸುವವರನ್ನು ಪ್ರತ್ಯೇಕವಾಗಿ ಸ್ವಾಗತಿಸಲು. ಆತ್ಮೀಯರೇ, ದೇವರ ವಾಕ್ಯ ಸಜೀವವಾಗಿರುವಂಥದ್ದು, ಅದು ಜೀವವನ್ನು ನೀಡುವಂಥದ್ದು. ನಾವು ಅನೇಕ ಬಾರಿ ಸಂಪೂರ್ಣ ಬೈಬಲನ್ನು ಓದಿದ್ದೇವೆ, ಆದರೆ ಇದೀಗ ಒಂದು ಸುವರ್ಣ ಅವಸರ. ಸಂಪೂರ್ಣ ಬೈಬಲನ್ನು ನಮ್ಮ ಕೈ ಬರಹದಲ್ಲಿ ನಮಗೆ ಬರೆಯಲು ಇರುವಂತಹ ಒಂದು ಅವಸರವು ನಮ್ಮ ಮುಂದೆ ಬಂದಿದೆ. ನಾನೀಗ ಉಜಿರೆ ಧರ್ಮ ಕೇಂದ್ರದ ಸೇಂಟ್ ಜಾರ್ಜ್ ಧರ್ಮ ಕೇಂದ್ರದ ವಿಚಾರಣಾ ಗುರುಗಳಾಗಿ ಸೇವೆ ಸಲ್ಲಿಸುವಾಗ ನನ್ನ ಧರ್ಮ ಕೇಂದ್ರದಲ್ಲಿರುವ 45 ಮಂದಿ ವೈಯಕ್ತಿಕವಾಗಿ ಪವಿತ್ರ ಗ್ರಂಥವನ್ನು ಹೀಗೆ ಬರೆಯಲು ಮುಂದಾಗಿದ್ದಾರೆ. ಈ ಕ್ಷಣದಲ್ಲಿ ನಿಮಗೆ ಯಾರಿಗೆಲ್ಲ ಈ ಒಂದು ಪವಿತ್ರ ಗ್ರಂಥವನ್ನು ಬರೆಯಲು ನೀವು ಇಚ್ಛಿಸ್ತೀರಿ, ಅವರೆಲ್ಲರಿಗೆ ಒಂದು ಸುವರ್ಣವಾದ ಅವಸರವನ್ನು ಕಲ್ಪಿಸುತ್ತಾ ನಮಗೆ ಜೊತೆ ಸೇರಿ 3 ವರ್ಷದ ಅವಧಿಯಲ್ಲಿ ಪವಿತ್ರ ಗ್ರಂಥವನ್ನು ಬರೆಯಲು ಇಚ್ಛಿಸೋಣ, ಪ್ರಯತ್ನವನ್ನು ಮಾಡೋಣ. ಅದು ದೊಡ್ಡ ಒಂದು ಅಭಿಷೇಕವಾಗಿ ನಮಗೆ ಮಾರ್ಪಡ್ತದೆ. ದೇವರ ವಾಕ್ಯವು ಜೀವವುಳ್ಳದು ಮತ್ತು ಕಾರ್ಯಸಾಧಕವಾದುದು. ನಾವು ಬೈಬಲ್ ಓದಿದಾಗ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ, ಆದರೆ ನಾವು ಬೈಬಲನ್ನು ನಮ್ಮ ಸ್ವಂತ ಕೈಗಳಿಂದ ಬರೆದಾಗ ಆ ವಾಕ್ಯಗಳು ನಮ್ಮ ರಕ್ತ ಮಾಂಸಗಳಲ್ಲಿ ಬೆರೆಯುತ್ತದೆ. 3 ವರ್ಷಗಳ ಈ ಪ್ರಯಾಣವು ಕೇವಲ ಶಾಯಿಯನ್ನು ಕಾಗದದ ಮೇಲೆ ಹರಿಸುವುದು ಮಾತ್ರವಲ್ಲ, ಇದು ನಮ್ಮ ಹೃದಯದ ಮೇಲೆ ದೇವರ ಪ್ರೀತಿಯನ್ನು ಕೆತ್ತುವಂತಹ ಒಂದು ಪ್ರಕ್ರಿಯೆಯಾಗಿರ್ತದೆ. ಪ್ರತಿದಿನವ ನಾವು ಬರೆಯುವಂತಹ ಪ್ರತಿಯೊಂದು ಅಕ್ಷರವು ಒಂದು ಪ್ರಾರ್ಥನೆಯಾಗಿ ಮಾರ್ಪಡ್ತದೆ. ನಮಗೆ ಈ ರೀತಿಯಲ್ಲಿ ಜೊತೆ ಸೇರಿ ಪವಿತ್ರ ಗ್ರಂಥವನ್ನು ಯಶಸ್ವಿಯಾಗಿ ಬರೆಯೋಣ. ಹಾಗೆ ದೇವರ ಪ್ರೀತಿಯನ್ನು ನಮ್ಮ ಹೃದಯದ ಮೇಲೆ ಕೆತ್ತೋಣ. ಇದು ನಮ್ಮ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಈ ಅವಸರವನ್ನು ಸಾಧ್ಯವಾದ ಎಲ್ಲರೂ ಸದುಪಯೋಗಪಡಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಹೀಗೆ ಇಚ್ಛಿಸುವವರು ನೀವು ಕೆಳಗೆ ನೀಡಿರುವಂತಹ ಮೊಬೈಲ್ ನಂಬರಿಗೆ ನಿಮ್ಮ ಹೆಸರನ್ನು ಕಳುಹಿಸುವಾಗ ನಿಮಗೆ ಒಂದು ಸಪ್ರೇಟ್ ಆದಂಥ ವಾಟ್ಸಪ್ ಗ್ರೂಪನ್ನು ಮಾಡಿ ಹೇಗೆ ಯಾವ ರೀತಿಯಲ್ಲಿ ಇದನ್ನು ಬರೀಬೇಕು ಎನ್ನುವಂಥ ಸೂಚನೆಗಳನ್ನು ಸಲಹೆಗಳನ್ನು ನೀಡಲಾಗ್ತದೆ. ನಮ್ಮ ಜೊತೆಗೆ ಒಂದು ಫಾದರ್ ಅವರು ಬರೀತಾ ಇದ್ದಾರೆ, ಹಾಗೂ ಇನ್ನೂ ಅನೇಕ ಜನರು ಬರೆಯುವಂಥ ಈ ಸುವರ್ಣ ಅವಸರದಲ್ಲಿ ನಮಗೆ ಜೊತೆ ಸೇರೋಣ. ದೇವರ ಪವಿತ್ರಾತ್ಮರನ್ನು ಇನ್ನಷ್ಟು ನಾವು ಪಡೆಯೋಣ. ವಚನವನ್ನು ಓದಿ ಧ್ಯಾನಿಸಿ ಬರೆಯುವ ಅದು ನಮಗೆಲ್ಲರಿಗೆ ಸಂತೋಷದ ಹಾಗೂ ಒಳ್ಳೆಯ ದಿನಗಳಾಗಿ ಮಾರ್ಪಡ್ತದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಚನದ ಧ್ಯಾನ ಇದರ ಮುಖಾಂತರ ಸಂಭವಿಸಲಿ. ಈ ಸುವರ್ಣ ಅವಸರವನ್ನು ನಾವು ಸಾಧ್ಯವಾದಷ್ಟು ಪ್ರಯೋಜನಪಡಿಸಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ.